ಇನ್ನು ಮಂಡ್ಯದ ಕೆರಗೋಡ್ನಲ್ಲಿ ಹನುಮಧ್ವಜ ತೆರವು ಮಾಡಿದ್ದನ್ನು ವಿರೋಧಿಸಿ ಬಜರಂಗ ದಳದವರು ಈಗ ರಾಜ್ಯಾದ್ಯಂತ ಹನುಮಧ್ವಜ ಅಭಿಯಾನವನ್ನು ನಡೆಸ್ತಾ ಇದ್ದಾರೆ. ಕಡಲತಡಿ ಮಂಗಳೂರಿನಲ್ಲಿ ಈ ಅಭಿಯಾನಕ್ಕೆ ಚಾಲನೆ ಸಿಕ್ಕಿದ್ದು ಧಾರ್ಮಿಕ ಸ್ಥಳಗಳು ಹಾಗೂ ಹಿಂದೂಗಳ ಮನೆಯ ಮೇಲೆ ಹನುಮಧ್ವಜ ಹಾರಿಸುವ ಗುರಿಯನ್ನು ಇಟ್ಕೊಂಡಿದ್ದಾರೆ. ಈ ಅಭಿಯಾನ ಯಶಸ್ವಿಯಾಗುತ್ತಾ, ಯಾವ ರೀತಿ ಇದಕ್ಕೆ ರೂಪುರೇಷೆಗಳನ್ನ ರೂಪಿಸಿದ್ದಾರೆ ಅಂತಕ್ಕಂಥದನ್ನ ನೋಡೋಣ ಬನ್ನಿ. ಕೆರಗೋಡು ಹನುಮಧ್ವಜ ತೆರವಿಗೆ ವಿಎಚ್ಪಿ ಖಂಡನೆ. ರಾಜ್ಯಾದ್ಯಂತ ಪ್ರತಿ ಹಿಂದೂಗಳ ಮನೆಯಲ್ಲೂ ಹನುಮಧ್ವಜ ಅಭಿಯಾನ. ರಾಜ್ಯದ ಎಲ್ಲಾ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಹನುಮಾನ್ ಚಾಲಿಸ್. ಮಂಡ್ಯದ ಕೆರಗೋಡ್ನಲ್ಲಿ ಹನುಮಧ್ವಜ ತೆರವುಗೊಳಿಸಿದ ವಿವಾದ ತಣ್ಣಗಾಗುವ ಲಕ್ಷಣ ಕಾಣ್ತಾ ಇಲ್ಲ. ಹನುಮಧ್ವಜ ತೆರವು ಖಂಡಿಸಿ ಬಜರಂಗದಳ ರಾಜ್ಯಾದ್ಯಂತ ಹನುಮಧ್ವಜ ಅಭಿಯಾನ ಶುರು ಮಾಡಿದೆ. ಕಡಲತಡಿ ಮಂಗಳೂರಿನಲ್ಲೂ ವಿಎಚ್ಪಿ ಕಚೇರಿಯಲ್ಲಿ ಅಭಿಯಾನಕ್ಕೆ ಚಾಲನೆ ನೀಡಲಾಯಿತು. ಮಂಗಳೂರಿನ ವಿಎಚ್ಪಿ ಕಚೇರಿಯಲ್ಲಿ ಹನುಮಧ್ವಜ ಹಾರಿಸಿದ ಬಜರಂಗದಳ ಪ್ರಾಂತ ಸಂಯೋಜಕ ಸುನಿಲ್ ಕೆಆರ್, ಮಂಡ್ಯದ ಘಟನೆಯಿಂದ ಹಿಂದೂಗಳ ಧಾರ್ಮಿಕ ಭಾವನೆಗೆ ನೋವಾಗಿದೆ. ಸಮಾಜಕ್ಕೆ ವಿಶ್ವಾಸ ತುಂಬಿಸೋಕೆ ಧಾರ್ಮಿಕ ಕೇಂದ್ರ ಹಾಗೂ ಹಿಂದೂಗಳ ಮನೆಯಲ್ಲಿ ಹನುಮಧ್ವಜ ಹಾರಿಸಲಿದ್ದೇವೆ. ಇದಕ್ಕಾಗಿ ಬಜರಂಗದಳ ರಾಜ್ಯದ ಹಿಂದೂ ಸಮಾಜಕ್ಕೆ ಕರೆ ಕೊಟ್ಟಿದೆ. ಹಿಂದೂ ಸಮಾಜದ ಎಲ್ಲ ಮನೆಗಳಲ್ಲಿ ಹನುಮಧ್ವಜವನ್ನು ಹಾಕುವುದಕ್ಕೆ ನಾವು ಮತ್ತೆ ಹಿಂದೂ ಸಮಾಜವನ್ನು ವಿನಂತಿಸ್ತಾ ಇದ್ದೇವೆ. ನೀವು ಎಲ್ಲ ಕಡೆಗಳಲ್ಲಿ ಮೊನ್ನೆ ಯಾವ ರೀತಿಯಾಗಿ ರಾಮನ ಪ್ರತಿಷ್ಠೆ ನಡೆದಾಗ ನಾವು ಎಲ್ಲ ಮನೆಗಳಲ್ಲಿ ಧ್ವಜಗಳನ್ನು ಹಾಕಿದ್ದೇವೆ, ಅದೇ ರೀತಿಯಾಗಿ ಕರ್ನಾಟಕದ ಎಲ್ಲ ಹಿಂದೂ ಮನೆಗಳಲ್ಲಿ ನಾವೆಲ್ಲರೂ ಕೂಡ ಈ ಹನುಮಧ್ವಜವನ್ನು ಹಾಕಬೇಕೆನ್ನುವಂಥ ವಿನಂತಿ ಕೂಡ ನಾವು ಮಾಡ್ತಾ ಇದ್ದೇವೆ. ಹಿಂದೂಗಳ ಪ್ರತಿ ಮನೆ ಹಾಗೂ ಧಾರ್ಮಿಕ ಕೇಂದ್ರದಲ್ಲಿ ಹನುಮಧ್ವಜ ಹಾರಿಸುವ ಗುರಿ ಇಟ್ಕೊಂಡಿದ್ದು ಫೆಬ್ರವರಿ 9ನೇ ತಾರೀಕು ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿ ಕಚೇರಿ ಎದುರು ಹನುಮಾನ್ ಚಾಲಿಸ ಪಠಣ ನಡೆಯಲಿದೆ. ಅಲ್ಲದೆ ಧರಣಿ ಸತ್ಯಾಗ್ರಹವನ್ನು ನಡೆಸಲಿದ್ದು ಈ ಮೂಲಕ ಕೆರಗೋಡ್ನಲ್ಲಿ ಹನುಮಧ್ವಜವಿದ್ದ ಸ್ಥಳದಲ್ಲೇ ಮತ್ತೆ ಹನುಮಧ್ವಜ ಹಾರಿಸೋಕೆ ಒತ್ತಾಯಿಸಲಾಗುತ್ತೆ ಅಂದ್ರು. ಸರ್ಕಾರಕ್ಕೆ ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡುವಂತ ಈ ಸರ್ಕಾರಕ್ಕೆ ಒತ್ತಡವನ್ನು ಹಾಕ್ತಾರೆ, ಅದನ್ನ ತೆರವುಗೊಳಿಸುವಂತ ಘಟನೆಗಳು ನಡೀತದೆ. ಹಾಗಾದ್ರೆ ಸಮಾಜಕ್ಕೆ ವಿಶ್ವಾಸವನ್ನು ತುಂಬಿಸಬೇಕಲ್ಲ, ಅದಕ್ಕೋಸ್ಕರ ಈ ಅಭಿಯಾನ ಇವತ್ತಿನಿಂದ ಆರಂಭಗೊಂಡು ನಾಡಿದ್ದು 10ನೇ ತಾರೀಕಿನವರೆಗೆ ಹನುಮಾನ್ ಚಾಲಿಸ್ ಪಠಣ ಮಾಡುವ ಮೂಲಕ ನಡೀತದೆ. 9ನೇ ತಾರೀಕಿಗೆ ಎಲ್ಲ ಕಡೆಗಳಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾಧಿಕಾರಿಯ ಮೂಲಕ ಸರ್ಕಾರಕ್ಕೆ ಆಗ್ರಹವನ್ನು ಮಾಡುತ್ತೇವೆ. ಈ ಮತ್ತೆ ತೆರವುಗೊಳಿಸಿದಂತಹ ಹನುಮಧ್ವಜವನ್ನು ಮತ್ತೆ ನೀವು ಹಾಕಬೇಕು, ಅದನ್ನು ಹಾರಿಸಬೇಕೆನ್ನುವಂತ ಆಗ್ರಹವನ್ನು ಈ ಮೂಲಕ ಮಾಡ್ತಾ ಇದ್ದೇವೆ. ರಾಜ್ಯದಲ್ಲಿ ಹನುಮಧ್ವಜ ವಿವಾದ ಹಿಂದೂಗಳನ್ನ ಕೆರಳಿಸಿದ್ದು ಮುಂದಿನ ದಿನಗಳಲ್ಲಿ ಕೆರಗೋಡ್ನಲ್ಲಿ ಧ್ವಜ ಹಾರಿಸೋಕೆ ಅನುಮತಿ ನೀಡದೆ ಇದ್ರೆ ಉಗ್ರ ಹೋರಾಟದ ಎಚ್ಚರಿಕೆಯನ್ನ ಕೂಡ ಕೊಡೋ ಕೆಲಸ ಆಗಿದೆ. ಇದಕ್ಕೆ ಸರ್ಕಾರ ಏನ್ ಪ್ರತಿಕ್ರಿಯೆ ಕೊಡುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು. ಸುಪಾಲ್, ಪಬ್ಲಿಕ್ ಟಿವಿ, ಮಂಗಳೂರು.